ಹಾಯ್ ಫ್ರೆಂಡ್ಸ್, ಅವಲಕ್ಕಿನ ಪುಡಿ ಮಾಡ್ಕೊಳ್ಳಿ. ಆದರೆ ತುಂಬ ನೈಸಾಗಿ ಪುಡಿ ಮಾಡ್ಕೋಬಾರ್ದು, ತರಿಯಾಗಿರಬೇಕು. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಣ್ಣೆ ತುಪ್ಪ ಹಾಕದೆ ಮಾಡುವಂಥ ಪಾಯಸ ಇದು. ಕಾಯಿ ಚೆನ್ನಾಗಿ ರುಬ್ಕೊಂಡು ಕಾಯಿ ಹಾಲನ್ನ ರೆಡಿ ಮಾಡ್ಕೋಬೇಕು. ಈಗ ಅವಲಕ್ಕಿನ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಕೋಕೋನಟ್ ಅವಲಕ್ಕಿ ಪಾಯಸ ಇದು. ಅವಲಕ್ಕಿನ ನೀರು ಹಾಕಿ 2 ಸತಿ ನೀರು ಹಾಕ್ಬಿಟ್ಟು ಅವಲಕ್ಕಿನ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಕಸ ಏನಾದರೂ ಇರುತ್ತೆ, ಒಟ್ಟುಗಳಿರುತ್ತೆ, ಅದಕ್ಕೋಸ್ಕರ ಅದು 2 ಸತಿ ಆದರೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಕಾಯಿ ಹಾಲನ್ನ ಹಾಕಿ 5 ನಿಮಿಷ ಉಣಿಯೋಕ್ಕೆ ಬಿಟ್ಬಿಡಿ. 5 ನಿಮಿಷ ಕಾಯಿ ಹಾಲನ್ನ ಹಾಕಿ ಅವಲಕ್ಕಿನ ಉಣಿಯೋಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಬೆಲ್ಲ ನೀರಿಗೆ ಹಾಕಿ ಅದನ್ನ ಕರಗಿಸ್ಕೊಳ್ಳೋಣ. ಯಾಕಂದರೆ ಬೆಲ್ಲದಲ್ಲಿ ಕಲ್ಲಿರುತ್ತೆ, ಅದಕ್ಕೋಸ್ಕರ ಅದನ್ನ ಸೋಸ್ಕೋಬೇಕು. ಸೋಸ್ಕೊಂಡಾಗ ಕಲ್ಲು ಏನಾದರೂ ಇದ್ದರೆ ಹೊರಟೋಗುತ್ತೆ. ಒಳ್ಳೆ ಬೆಲ್ಲದ ನೀರು ರೆಡಿಯಾಗಿರುತ್ತೆ. ಬೆಲ್ಲದ ನೀರು ಸೋಸ್ಕೊಂಡ್ಮೇಲೆ ನೋಡಿ ಲಾಸ್ಟಲ್ಲಿ ಈ ಥರ ಇರುತ್ತೆ. ಅದಕ್ಕೋಸ್ಕರ ಕರಗಿಸ್ಕೊಂಡು ನೀರನ್ನ ಸೋಸ್ಕೋಬೇಕು. ಬೆಲ್ಲದ ನೀರು ಕುದಿ ಬಂದಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಅವಲಕ್ಕಿ ಕಾಯಿ ಹಾಲು ಹಾಕಿದ್ವಲ್ಲ, ಅದು ಉಂತಿರುತ್ತೆ ಚೆನ್ನಾಗಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ಹಾಲು ಜಾಸ್ತಿ ಹಾಕೋದ್ರಿಂದ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಪಾಯಸ ಇದು. 5 ನಿಮಿಷದಲ್ಲಿ ರೆಡಿಯಾಗತ್ತೆ. ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದು ಅದು ಸ್ವಲ್ಪ ಮಳ್ತಾ ಇರಬೇಕು. ಮಳ್ಳಿ ಅದು ಸ್ವಲ್ಪ ಗಟ್ಟಿ ಆಗಬೇಕು. ಸ್ವಲ್ಪ ಗಟ್ಟಿ ಆಗಿದೆ ಫ್ರೆಂಡ್. ಇವಾಗ ಈ ಥರ ಮೀಡಿಯಮ್ ಆಗಿ ಗಟ್ಟಿ ಆದರೆ ಸಾಕು. ಈಗ ಸರ್ವ್ ಮಾಡೋಣ. ಪಾಯಸ ರೆಡಿ ಆಗಿದೆ. ಕೋಕೋನಟ್ ಅವಲಕ್ಕಿ ಪಾಯಸ ರೆಡಿ. ನೀವು ಒಂದು ಸತಿ ಟ್ರೈ ಮಾಡಿ. ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅರ್ಧ ಹೋಳು ತೆಂಗಿನಕಾಯಿ, 1 ಉಂಡೆ ಬೆಲ್ಲ, 1/4 kg ಅವಲಕ್ಕಿ. ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ 4 ಲೋಟ ನೀರು ಹಾಕಬೇಕು. ಇವಿಷ್ಟರಲ್ಲಿ ನಾವು 6 ಜನಕ್ಕೆ ಆಗೋಷ್ಟು ಪಾಯಸನ ರೆಡಿ ಮಾಡ್ಕೋಬೋದು. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.